ಮೋದಿ ಅವರ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ 75 ಪ್ರೆಸ್ ಮೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು 114 ಪ್ರೆಸ್ ಮೀಟ್ ಮಾಡಿದ್ರು. ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನೀವು ಹೇಳ್ಬೇಕಾದ್ರೆ ಅವ್ರು ಸಾಧನೆ ಮಾತ್ರ ಹೇಳ್ತೀರಾ, ಒಂದು ಸಣ್ಣ ಲೋಪನೂ ಕೂಡ ಹೇಳ್ತಾ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ಈ ಸರ್ಕಾರ ರಿಫಾರ್ಮ್ಸ್, ಪರ್ಫಾರ್ಮ್ಸ್ ಮತ್ತು ಟ್ರಾನ್ಸ್ಫಾರ್ಮ್ಸ್. ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಇರತಕ್ಕಂತ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು, ಮನಮೋಹನ್ ಸಿಂಗ್ ಅವರು ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು 4398 ದಿನಗಳ ನೆಹರು ದಾಖಲೆಯನ್ನು ಅಳಿಸಿ ಒಂದು ಸ್ವತಂತ್ರ ಭಾರತದಲ್ಲಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಿರಂತರವಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚು ಕಾಲ ಅಧಿಕಾರ ನಡೆಸ್ತಿರ್ತಕ್ಕಂಥ ದಾಖಲೆ ಅವ್ರದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ, ಅಭಿವೃದ್ಧಿಯಲ್ಲಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಸುರಕ್ಷಿತವಾಗಿದೆ. ಭಯೋತ್ಪಾದಕರು ಬಿಲ ಸೇರಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಜೀರೋ ಟಾಲರೆನ್ಸ್ ಅನ್ನ ಈ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಅವರು ಬಿಲ ಸೇರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಮುಂಚೆ 90,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದ್ರೆ ಈಗ 1,60,000 ಕಿಲೋಮೀಟರ್. ಮುಂಚೆ 384 ಮೆಡಿಕಲ್ ಕಾಲೇಜ್ ಇದ್ರೆ ಈಗ 800ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜು. ಮುಂಚೆ 74 ಏರ್ಪೋರ್ಟ್ ಇದ್ರೆ ಈಗ 160ಕ್ಕೂ ಹೆಚ್ಚು ಏರ್ಪೋರ್ಟ್ಗಳು. ರೈಲ್ವೆನಲ್ಲಿ, ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹೀಗೆ ಒಂದು ಹೊಸ ದಾಖಲೆ. ಈ ಸರ್ಕಾರ ರಿಫಾರ್ಮ್ಸ್, ಪರ್ಫಾರ್ಮ್ಸ್ ಮತ್ತು ಟ್ರಾನ್ಸ್ಫಾರ್ಮ್ಸ್ ಈ ಸೂತ್ರವನ್ನು ಆಧರಿಸಿ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಯೋಜನೆಗಳ ಲಾಭ ಕಟ್ಟಕಡೆಯ ಬಡವನಿಗಾಗ್ತಾ ಇದೆ, ಅಂತ್ಯೋದಯದ ಹೆಸರಿನಲ್ಲಿ. ಇದೆಲ್ಲದರ ಲಾಭ ಕಟ್ಟಕಡೆಯ ಬಡವನಿಗಾಗ್ತಾ ಇದೆ. ಈ ರೀತಿ ಜಾಗತಿಕ ಸಂಕಷ್ಟಗಳ ನಡುವೆಯೂ ಭಾರತವನ್ನ ಆರ್ಥಿಕವಾಗಿ ಮುನ್ನಡೆಸಿ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಅದು ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ. ಈ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವ ಮಂತ್ರದಲ್ಲಿಗೆ ನಂಬಿಕೆ ಇಟ್ಟು ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಮೋದಿ ಅವರ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ 75 ಪ್ರೆಸ್ ಮೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು 114 ಪ್ರೆಸ್ ಮೀಟ್ ಮಾಡಿದ್ರು. ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನೀವು ಹೇಳ್ಬೇಕಾದ್ರೆ ಅವ್ರು ಸಾಧನೆ ಮಾತ್ರ ಹೇಳ್ತಿದ್ರ, ಒಂದು ಸಣ್ಣ ಲೋಪನೂ ಕೂಡ ಹೇಳ್ತಾ ಇಲ್ಲ. ಜವಾಹರ್ಲಾಲ್ ನೆಹರು ಅವರು, ಮನಮೋಹನ್ ಸಿಂಗ್ ಅವರು ಮನ್ ಕಿ ಬಾತ್ ಮೂಲಕ ಉತ್ತರಿಸ್ತಿರ್ಲಿಲ್ಲ. ಮನ್ ಕಿ ಬಾತ್ ಒಂದು. ಎರಡನೇದು, ಸಂಸತ್ನಲ್ಲಿ ಅತಿ ಹೆಚ್ಚು ಕುಳಿತು ಎಲ್ಲರ ಪ್ರಶ್ನೆಗಳಿಗೆ ಸಂಸತ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಮೂರನೇದು, ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಇರತಕ್ಕಂತ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಇರುವ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಮುಂಡ್ರಾಜಿ ಹಗರಣ ನಡೆದಿತ್ತು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಕಾಲದಲ್ಲಿ 108 ಹಗರಣಗಳು. ಮನಮೋಹನ್ ಸಿಂಗ್ ಕಾಲದಲ್ಲಿ ದುರ್ಬಲ ಪ್ರಧಾನಿ ಅನ್ನುವಂತ ಒಂದು ಭಾವನೆ. ಅವರಿಗೆ ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇರತಕ್ಕಂಥ ವ್ಯಕ್ತಿತ್ವ. ನರೇಂದ್ರ ಮೋದಿ ಅವರು ಒಂದು ಚುನಾವಣೆಯಲ್ಲಿ ಸೋಲ್ದೇ ಇರುವ ವ್ಯಕ್ತಿತ್ವ. ಅವರು ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ಇವರು ಒಂದು ಚುನಾವಣೆಯಲ್ಲಿ ಸೋಲ್ದೇ ಇರೋದು. ಹೀಗೆ ಉತ್ತರ ಕೊಡಬಾರ್ದು ಅಂತ ಏನಾದ್ರು ಆಯ್ತಾ? ನೋಡಿ, ಪ್ರಧಾನಿ ಆದವರು ಮೊದಲ ಸೇವಕ ಅಂತ ಹೇಳ್ತಾರೆ ದೇಶಕ್ಕೆ. ಉತ್ತರ ಕೊಡಬಹುದಲ್ಲ? ನೋಡಿ, ಸರ್ವ ಪಕ್ಷಗಳ ಸಭೆ ಕರೀತಾರೆ, ಅವರೇ ಭಾಗಿಯಾಗಿಲ್ಲ. ವಿರೋಧ ಪಕ್ಷದ ಯಾರು ನೆಕ್ಸ್ಟ್ ಇವರು ಅಮಿತ್ ಶಾ ಅವರು ಕಳಿಸ್ತಾರೆ, ಅವರೇ ಭಾಗಿಯಾಗಿಲ್ಲ. ಈ ತರದವನ್ನೆಲ್ಲ ಒಂದು ನಮ್ಮ ಪ್ರಧಾನ ಮಂತ್ರಿಗಳು 140 ಕೋಟಿ ಭಾರತೀಯರಿಗೆ ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. 140 ಕೋಟಿ ಭಾರತೀಯರು 3ನೇ ಬಾರಿಗೆ ಪ್ರಧಾನ ಮಂತ್ರಿ ಆಗಿರೋದೇ ಜನ ಕೊಟ್ಟಿರೋ ಪ್ರಮಾಣ ಪತ್ರ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರ ವಹಿಸಿಕೊಳ್ಳಕ್ ಮುಂಚೆ 5 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ, ಈ 22 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ. ಇದೇ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರಕ್ಕಿಂತ ದೊಡ್ಡ ಪ್ರಮಾಣ ಪತ್ರ ಪ್ರಜಾಪ್ರಭುತ್ವದಲ್ಲಿ ಇಲ್ವೇ ಇಲ್ಲ. ಇದೇ ದೊಡ್ಡ ಪ್ರಮಾಣ ಪತ್ರ. ಜನ ಕೊಡುವ ಪ್ರಮಾಣ ಪತ್ರವೇ ದೊಡ್ಡ ಪ್ರಮಾಣ ಪತ್ರ. ಅವರು ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ.
ದೇಶಕ್ಕಾಗಿ ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ ಇವತ್ತಿನವರೆಗೆ. ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಳುವ ರೀತಿಯಲ್ಲಿ ಜಗತ್ತು ಅವ್ರನ್ನ ಗೌರವಿಸಿದೆ ಅಂತ ಹೇಳಿದ್ರೆ ಅದು ಭಾರತೀಯರಿಗೆ ಸಿಕ್ಕ ಗೌರವ. 32 ರಾಷ್ಟ್ರಗಳು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಯಾರಿಗೂ ಸಿಗದೇ ಇರೋ ಗೌರವ. ಮೋದಿ ಅವರ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ 75 ಪ್ರೆಸ್ ಮೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು 114 ಪ್ರೆಸ್ ಮೀಟ್ ಮಾಡಿದ್ರು. ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನೀವು ಹೇಳ್ಬೇಕಾದ್ರೆ ಅವ್ರು ಸಾಧನೆ ಮಾತ್ರ ಹೇಳ್ತೀರ, ಒಂದು ಸಣ್ಣ ಲೋಪನು ಕೂಡ ಹೇಳ್ತಾ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ಈ ಸರ್ಕಾರ ರಿಫಾರ್ಮ್ಸ್, ಪರ್ಫಾರ್ಮ್ಸ್ ಮತ್ತು ಟ್ರಾನ್ಸ್ಫಾರ್ಮ್ಸ್. ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಇರತಕ್ಕಂತ ಪ್ರಧಾನಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು, ಮನಮೋಹನ್ ಸಿಂಗ್ ಅವರು ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಒಂದು